ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಕ್ರೇಜ್ ಹಚ್ಚಿದ್ದು ಸುಳ್ಳಲ್ಲ. ಸಿನಿಮಾ ನೋಡಿದವರೆಲ್ಲ ಕಿಚ್ಚ ಸುದೀಪ್ ಅಭಿನಯವನ್ನ ಬಾಯಿ ತುಂಬಾ ಹೊಗಳ್ತಿದ್ದಾರೆ. ಈ ಹಿಂದಿನ ಎಲ್ಲಾ ಸಿನಿಮಾಗಳಿಗಿಂತಲೂ ಸುದೀಪ್ ನಟನೆ ಮ್ಯಾಕ್ಸ್ ನಲ್ಲಿ ಸೊಗಸಾಗಿದೆ. ಚಿತ್ರದಲ್ಲಿ ಅವರದ್ದು ಒನ್ ಮ್ಯಾನ್ ಶೋ ಹೀಗೆಲ್ಲ ರಿವ್ಯೂಸ್ ಗಳು ಬರ್ತಾ ಇದೆ. ಪಾಸಿಟಿವ್ ಕಮೆಂಟ್ ರಿವ್ಯೂಗಳೇ ಜಾಸ್ತಿ ಇರುವ ಮಧ್ಯೆ ಒಂದು ಎಡವಟ್ಟು ನಡೆದು ಹೋಗಿದೆ. ಇದೇ ವಿಚಾರಕ್ಕೆ ಮ್ಯಾಕ್ಸ್ ಚಿತ್ರತಂಡ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗ್ತಾ ಇದೆ. ಎಸ್, ಮ್ಯಾಕ್ಸ್ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಅವಮಾನ ಮಾಡಲಾಗಿದೆ. ಹಾಗಿದ್ರೆ ಮ್ಯಾಕ್ಸ್ ಚಿತ್ರದಲ್ಲಿ ಮಾಡಿರುವ ಇಷ್ಟು ದೊಡ್ಡ ಮಿಸ್ಟೇಕ್ ಏನು? ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾದಲ್ಲಿ ಎಲ್ಲವೂ ಚೆನ್ನಾಗಿದೆ. ಆಕ್ಷನ್, ಡೈಲಾಗ್ ಮೇಕಿಂಗ್ ಸೂಪರ್ ಆಗಿದೆ. ಆದರೆ ಟೈಟಲ್ ಕಾರ್ಡ್ ನಲ್ಲಿ ಮಹಾನ್ ಎಡವಟ್ಟಾಗಿದೆ. ಸಿನಿಮಾ ಶುರುವಾಗೋದಕ್ಕೂ ಮುನ್ನ ಪಾತ್ರಧಾರಿಗಳ ಹೆಸರು ಬರುತ್ತೆ. ಈ ವೇಳೆ ಕಿಚ್ಚ ಸುದೀಪ್ ಹೆಸರನ್ನು ತೋರಿಸುವಾಗ ಅಭಿನಯ ಚಕ್ರವರ್ತಿ ಎಂದು ತಪ್ಪಾಗಿ ಬರೆಯಲಾಗಿದೆ. ಅಲ್ಲಿ ಅಭಿನಯ ಚಕ್ರವರ್ತಿ ಎಂದಾಗಬೇಕಿತ್ತು. ಕನ್ನಡ ಸಿನಿಮಾ ಇದು, ಆದರೆ ಕನ್ನಡ ಅಕ್ಷರವನ್ನ ನೆಟ್ಟಿಗೆ ಬರೆಯಲಿಲ್ಲ. ಅದರಲ್ಲೂ ನಾಯಕನಿಗೆ ಇರುವ ಬಿರುದನ್ನೇ ಅಪಭ್ರಂಶ ಮಾಡಲಾಗಿದೆ ಎಂಬ ಆಕ್ರೋಶ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಿದೆ. ಮ್ಯಾಕ್ಸ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಹೆಸರು ಬರೆಯುವಾಗ ಅವರ ಬಿರುದಲ್ಲಿ ಆದ ಅಕ್ಷರ ದೋಷವನ್ನ ಕನ್ನಡಿಗರು ಅನೇಕರು ಸಹಿಸ್ತಿಲ್ಲ. ತಮಿಳು ನಿರ್ಮಾಪಕ, ತಮಿಳು ನಿರ್ದೇಶಕ, ಹೀಗೆ ಪರಭಾಷಿಕರೇ ಜಾಸ್ತಿ ಆಗಿರುವ ಸಿನಿಮಾದಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ? ಸಿನಿಮಾ ನೋಡದೆ ಹಾಗೆ ಬಿಡುಗಡೆ ಮಾಡಿದ್ದಾರಾ ಎಂದು ಪ್ರಶ್ನೆ ಮಾಡ್ತಿದ್ದಾರೆ. ಅದು ಛತ್ರವರ್ತಿ ಅಲ್ಲ, ಚಕ್ರವರ್ತಿ ಆಗಬೇಕು. ಕನ್ನಡ ಮೊದಲು ಸರಿಯಾಗಿ ಕಲಿಯಿರೋ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಿದ್ದಾರೆ. ಇದು ಸುದೀಪ್ ಅವರಿಗೆ ಮಾಡಿದ ಅವಮಾನ ಅಂತ ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. ಅಭಿನಯ ಚಕ್ರವರ್ತಿ ಅಲ್ವೇ ಅಲ್ಲ, ಅಭಿನಯ ಚಕ್ರವರ್ತಿ ಅಂತ ಕೂಡಲೇ ಸರಿ ಮಾಡಿ, ಕಿಚ್ಚ ಸರ್ ನೀವು ಇದನ್ನು ಗಮನಿಸಲೇಬೇಕು, ಮೊದಲು ಅದನ್ನು ಸರಿಪಡಿಸಿ ಎಂದು ಅನೇಕರು ಆಗ್ರಹಿಸುತ್ತಿದ್ದಾರೆ. ಇದೊಂದು ದೊಡ್ಡ ಪ್ರಮಾದ ಎಂದೇ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನ ಅಭಿಮಾನಿಗಳು ಹೇಳ್ತಿದ್ದಾರೆ. ಹೀಗೆ ಕಾದು ಕಾದು ನಾಯಕನಿಗಾಗಿ ಸಿನಿಮಾ ನೋಡಿದ್ರೆ ಆ ನಾಯಕನ ಹೆಸರಲ್ಲೇ ಅಕ್ಷರ ದೋಷ ಇದ್ರೆ ಹೇಗೆ? ಆಗ್ಲೇ ಹೇಳಿದಂತೆ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಭಾರಿ ಒಳ್ಳೆಯ ಮಾತುಗಳು ಕೇಳಿ ಬರ್ತಿದೆ. ಇದು ಪಕ್ಕಾ ಬ್ಲಾಕ್ ಬಸ್ಟರ್ ಮೂವಿ ಎಂದೇ ಅನೇಕರು ಹೇಳ್ತಿದ್ದಾರೆ. ಸಿನಿಮಾದಲ್ಲಿ ಸುದೀಪ್ ಪಾತ್ರ ಸಖತ್ ಡಾಮಿನೇಟ್ ಆಗಿದ್ದು ಒನ್ ಮ್ಯಾನ್ ಶೋ ಆಗಿದೆ. ಸುದೀಪ್ ಲೇಟ್ ಆಗಿ ಬಂದ್ರು ಭಾರಿ ಅಬ್ಬರಿಸಿದ್ದಾರೆ ಎಂದೆಲ್ಲ ಹೊಗಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಇದುವರೆಗೂ ಕಂಟೆಂಟ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಂ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಆಗ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.